ಸ್ಟಾರ್ಟ್ ಮಾಡಲಾ? ಸ್ನೇಹಿತರೆ, ನಾವಿವತ್ತು BBMP ಮುಖ್ಯ ಕಚೇರಿ ಇಲ್ಲಿ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇದು NX3 ಬಿಲ್ಡಿಂಗು, ಅಂದರೆ ಮುಖ್ಯ ಕಚೇರಿಯ ಹಿಂಭಾಗದಲ್ಲಿರುವಂಥ ಬಿಲ್ಡಿಂಗು. ಇಲ್ಲಿ TEC ಸೆಕ್ಷನ್ ಅಂತ ಇದೆ. ಅಂದರೆ ಇವರಿಗೆ ಜವಾಬ್ದಾರಿ ಏನು ಅಂದರೆ, ಈ TEC ಸೆಕ್ಷನ್ ಅವರಿಗೆ ಈ ಬಸ್ ಸ್ಟಾಪ್ಗಳು, ಬೆಂಗಳೂರಲ್ಲಿ ಎಷ್ಟೆಷ್ಟು ಬಸ್ ಸ್ಟಾಪ್ಗಳಿದೆ ಅದರದ್ದು ಇವ್ಯಾಲ್ಯೂಯೇಷನ್ ಮಾಡಿ BMTCಯಿಂದ ಯಾವುದು ಅವರಿಗೆ ರಿಕ್ವೈರ್ಮೆಂಟ್ ಬರುತ್ತೆ ಅಲ್ಲಿ ಜಾಗಗಳನ್ನು ಗುರುತಿಸಿ ಅದನ್ನು ಟೆಂಡರ್ ಕೊಡೋದು, ಮತ್ತು ಅದರಲ್ಲಿ ವರ್ಷಕ್ಕೆ ಇಷ್ಟು ಅಂತ ಕಟ್ತಾರೆ, ಅದನ್ನು ಇವರು ವಸೂಲಿ ಮಾಡಿ ಮತ್ತೆ ರಿನ್ಯೂ ಮಾಡೋದು. ಈ ಥರ 20 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಡೋದು. ಇದು PPP ಮಾಡೆಲ್, ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನಲ್ಲಿ ಮಾಡ್ತಾರೆ ಇದನ್ನು. ಇಲ್ಲಿ DOBT ಅಂದರೆ ಇವರು ಏನು ಡಿಸೈನ್ ಮಾಡೋದು, ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರೇ ಮಾಡ್ತಾರೆ, ಬಿಲ್ಡ್ ಮಾಡೋದು ಅವರೇನೆ, ಆಪ್ರೇಟ್ ಮಾಡೋದು ಅವರೇನೆ, ಮತ್ತು ಟ್ರಾನ್ಸ್ಫರ್ ಮಾಡೋದು ಒಂದೇನೆ. ಸೊ ಈ ಸ್ಕೀಮಿಗೆ ಅವರು DBOT ಅಂತಾರೆ, ಡಿಸೈನ್ ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಇಲ್ಲಿ ನಮಗೆ ಓಡಾಡುವಾಗ ಬೆಂಗಳೂರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಒಂದು ಬಸ್ ನಿಲ್ದಾಣ ಪಕ್ಕದಲ್ಲಿ 2-3 ಕಟ್ಟಿರ್ತಾರೆ. ಇದು ತುಂಬ ಸಮಯದಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಬೆಂಗಳೂರಾದ್ಯಂತ ಹೋದಾಗೆಲ್ಲ 2, 3, 4 ಇಲ್ಲೇ ನೀವು ಕಾರ್ಪೊರೇಷನ್ ಸರ್ಕಲ್ ಹತ್ರ ನೋಡಿದರೆ 4 ಇದು ಕಟ್ಟಿದ್ದಾರೆ. ಆದರೆ ಇಲ್ಲಿ BMTC ಅವರು ರಿಕ್ವೈರ್ಮೆಂಟ್ ಕೊಡೋದು ಕೆಲವು ಜಾಗದಲ್ಲಿ ಸ್ಪೆಸಿಫಿಕ್ ಜಾಗ, ಅಂದರೆ ಈಗ ಕಾರ್ಪೊರೇಷನ್ ಸರ್ಕಲ್ ಅಂದರೆ 2ಕ್ಕೆ ಅವಕಾಶ ಕೊಡ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ BBMP ಅವರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಎಡಿಷನಲ್ 3-4 ಹಾಕಕ್ಕೆ ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಇದು ನಮಗೆ ಡೌಟ್ ಬಂದು ಏನಾಯ್ತು ಅಂದರೆ, ನಾವು 4 ತಿಂಗಳ ಹಿಂದೆ RTIನಲ್ಲಿ ಒಂದು ಫೈಲ್ ಇನ್ಸ್ಪೆಕ್ಷನ್ಗೆ ಅರ್ಜಿ ಹಾಕಿದ್ವಿ. ಅರ್ಜಿ ಹಾಕಿದ ಮೇಲೆ ಪ್ರಾಂಪ್ಟ್ ಆಗಿ ನಮಗೆ ಕರೆದ್ರು. 4 ABCD ಅಂತ 4 ಅದನ್ನು ಗ್ರೂಪ್ ಮಾಡಿದ್ದಾರೆ, ಅಂದರೆ ಸೆಕ್ಟರ್ ಥರ ಮಾಡಿಬಿಟ್ಟು 4 ಫೈಲ್ ಮೇಂಟೈನ್ ಮಾಡಿದ್ದಾರೆ. ಫುಲ್ ನೋಡಿದ್ಮೇಲೆ ಅದರಲ್ಲಿ ಒಂದಿಷ್ಟು ದಾಖಲೆಗಳು ನಮಗೆ ಸಿಕ್ತು. ಅಂದರೆ ಮೇಯ್ನಾಗಿ ಟಿಪ್ಪಣಿ ಹಳೆ ಅಂತ ಇದೆ, ಫೈಲ್ ನೋಟಿಂಗು, ಅದನ್ನೆಲ್ಲ ಗಮನಿಸ್ತಾ ಹೋದೆ ಏನಿದೆ ಅಂತ. 2015ರಲ್ಲಿ 2112 ಇದನ್ನು ಕಟ್ಟಕ್ಕೆ, ಏನು ಬಸ್ ಶೆಲ್ಟರ್ಗಳನ್ನ ಕಟ್ಟಕ್ಕೆ 5 ವಿಭಾಗಗಳಲ್ಲಿ ಆವರೇಜ್ 550 ಬಸ್ ಶೆಲ್ಟರ್ ಕಟ್ಟಕ್ಕೆ ಇವರಿಗೆ ಒಂದು ಪ್ರಪೋಸಲ್ ಕೊಡ್ತಾರೆ. ಆಮೇಲೆ ಟೆಂಡರ್ ಕರೀತಾರೆ. ಟೆಂಡರ್ ಕಟ್ಟಿದ ಮೇಲೆ ಇವರೆಲ್ಲ ಒಂದು 4 ಕಂಪನಿ, ನಾನು ಹೆಸರು ಹೇಳ್ಬಿಡ್ತೀನಿ ಯಾರು ಅಂತ. ಟೈಮ್ ಇನ್ನೋವೇಟಿವ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಗೆ 2 ಪ್ಯಾಕೇಜ್ ಕೊಟ್ಟಿದ್ದಾರೆ, C ಮತ್ತು D ಅಂತ. ಇವರಿಗೆ 550 2 ಪ್ಯಾಕೇಜ್ ಕೊಟ್ಟಿದ್ದಾರೆ. ಸೊ 1100. ಮತ್ತು ಇನ್ನೊಂದು ಬೆನಕಾ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ಪ್ಯಾಕೇಜ್ A ಅಂತ ಇದೆ, ಅದರಲ್ಲೇ 550 ಕೊಟ್ಟಿದ್ದಾರೆ ಇನಿಷಿಯಲ್ ಸ್ಟೇಜಲ್ಲಿ. ಮತ್ತು ಸೈನ್ ಔಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ B ಪ್ಯಾಕೇಜಲ್ಲಿ ಅವರಿಗೆ 550. ಇದು ಒಂದು ಪೂನಾ ಕಂಪನಿ, ಪೂನಾ ಅಲ್ಲ, ಮುಂಬೈ ಪಾರ್ಲೆ, ವಿಲೆ ಪಾರ್ಲೆ ಅಲ್ಲಿ ಅವರು. ಮಿಕ್ಕಿದ್ದು 2 ಬೆಂಗಳೂರದೇನೆ. ಇಲ್ಲಿ ನಮಗೆ ನೋಡಿದಾಗ ಫೈಲ್ ನೋಟಿಂಗಲ್ಲಿ ಒಂದು ಏನು ಕಾಣಿಸ್ತು ಅಂದರೆ, 2015ರಿಂದ ಇದು ಪಾಸ್ ಆಯಿತು. ಮುಂದಕ್ಕೆ ಎಲ್ಲ ಅವ್ರದ್ದು ಪ್ರಕ್ರಿಯೆಗಳು ಏನಿದೆ ಎಲ್ಲ ಮಾಡಿದ ಮೇಲೆ 2019ರಲ್ಲಿ ಈ ನಾವೆಲ್ಲ DBOT ಇದರ ಪ್ರಕಾರ, ಸ್ಕೀಮ್ ಪ್ರಕಾರ ಕಟ್ಟಕ್ಕೆ ಆದೇಶಗಳು ಕೊಟ್ಟರು, ವರ್ಕ್ ಆರ್ಡರು ಕೊಟ್ಬಿಟ್ಟು ಇವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಶೆಲ್ಟರಿಗೆ 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಈ ಅಗ್ರಿಮೆಂಟು 20 ವರ್ಷಕ್ಕೆ ನಡೆದಿರೋದು, ಸಬ್ಜೆಕ್ಟ್ ಟು ದ ಎಕ್ಸ್ಟೆನ್ಷನ್ ಆಫ್ ಅಡಿಷನಲ್ 5 ಇಯರ್ಸ್, ಅಂದರೆ 20+5 ಎಕ್ಸ್ಟೆನ್ಷನ್ ಮಾಡ್ಬೋದು ಅಂತ ಕಂಡೀಷನಲ್ಲಿ ಕೊಡ್ತಾರೆ. ಒಂದು ಬಸ್ ಶೆಲ್ಟರಿಂದ ಇವರಿಗೆ ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಮಾಡ್ತಾರೆ ಅದರಿಂದ ಅವರೇಜ್ 44,000 ಅಥವಾ 45,000, ಅಂದರೆ ಸ್ವಲ್ಪ ವೇರಿಯೇಷನ್ ಇದೆ. ಸೊ ಲೆಟ್ಸ್ ಸೇ ಅಬೌಟ್ 45,000 ಪರ್ ಬಸ್ ಶೆಲ್ಟರ್ ಇವರು ಕಟ್ಟಬೇಕು. ನಮಗಿಲ್ಲಿ ಸಂಶಯ ಬಂದಿದ್ದೇನೆಂದರೆ, ಇವರು ಇಷ್ಟು ರಾಜಾರೋಷವಾಗಿ ಹಾಕ್ತಾರಂದರೆ ಇಲ್ಲೇನೋ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೀತಾ ಇದೆ. ಇದು ಬಸ್ ಶೆಲ್ಟರ್ಗೆ ಹಾಕೋ ಬದಲು ಅಡ್ವರ್ಟೈಸ್ಮೆಂಟ್ಸು ಮಿಕ್ಕಿದಕ್ಕೂ ಹಾಕ್ತಾರೆ. ಇದು ಎಲ್ಲಿಂದ ಬರ್ತಾ ಇದೆ, ಇವ್ರಿಗೆ ಸ್ಯಾಂಕ್ಷನ್ ಕೊಟ್ಟವ್ರು ಯಾರು ಅಂತ ನೋಡಿದಾಗ ಫೈಲ್ ವೆರಿಫಿಕೇಶನ್ ಮಾಡಿದಾಗ ಕ್ಲಿಯರ್ ಆಗಿ ಅಲ್ಲಿ ಒಂದಿಷ್ಟು ಕಾಣಿಸ್ತು ಇನ್ಫಾರ್ಮೇಷನ್. ಏನಂದರೆ 2016ರಲ್ಲಿ ಇದು ಕೊಟ್ಟ ಮೇಲೆ ಇವ್ರಿಗೆ ಯಾರ್ಯಾರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿ ಇವರಿಂದ 44,000-45,000 ಕಟ್ಟಿಸ್ಕೋಬೇಕಾ, 1 ವರ್ಷನೂ ಲಾಸ್ಟ್ ಇಯರ್ವರೆಗೆ 2023 ಜೂನ್ವರೆಗೆ 1 ನಯ ಪೈಸಾ ಒಂದು ಕಂಪನಿನೂ ಕಟ್ಟಿಲ್ಲ. ಇವ್ರದ್ದು ಆವರೇಜ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂದರೆ ಸಾಧಾರಣ 100 ಕೋಟಿ ಮೇಲೆ ಇದೆ. ಆವರೇಜ್ ಒಂದೊಂದು ಕಂಪನಿಯಿಂದ 25 ಕೋಟಿ ಅಂತ ಆವರೇಜ್ ತಗೊಳ್ಳೋಣ, 25 + 25. ಮತ್ತು ಟೈಮ್ಸ್ ಇನ್ನೋವೇಟಿವ್ ಅವ್ರದ್ದು 2 ಪ್ಯಾಕೇಜ್ ಇದೆ. ಸೊ ಅವ್ರದ್ದು ಒಂದು ಎಡಿಷನಲ್ 10 ಬರುತ್ತೆ. 10 ಅಂದರೆ 50 ಅಂದ್ಕೋಣ, 50, 25, 25 ಅಂತ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅರೌಂಡ್ 100 crores. ನಾವು ದಾಖಲೆಗಳನ್ನು ಏನು ಕೊಟ್ಟಿದ್ರು, ವಾಲ್ಯೂಮ್ನೆಸ್ ಇತ್ತು. ನಾನು ಅದಕ್ಕೆ ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇದೆ, ಆಯಿತು ಹಾರ್ಡ್ ಕಾಪಿ ಬೇಡ ನನಗೆ, ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಇದರಲ್ಲಿ ಕೊಡಿ, ಪೆನ್ ಡ್ರೈವಲ್ಲಿ ಹಾಕ್ಕೊಡಿ ಅಂತ ಎಲ್ಲ ಕೊಟ್ಟರು. ನನಗೆ 1 ವಾರ ಸ್ವಲ್ಪ ಬೇರೆ ಕಾರಣದಿಂದ ಬ್ಯುಸಿ ಇದ್ದಿದ್ದರಿಂದ ಎಲ್ಲ ನೋಡ್ತಾ ಹೋದರೆ
ಆ ಫೈಲ್ ನೋಟಿಂಗ್ ಇವತ್ತಿಗೂ ನನಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅವ್ರು ಏನು ಬರೆದಿದ್ದಾರೆ, ನಮ್ಮದು ಈ RTI ಅರ್ಜಿ ಯಾವಾಗ ಅಲ್ಲಿಗೆ ಹೋಯ್ತು ಅಲ್ಲಿಂದ ನೋಟಿಸ್ಗಳು ಇಶ್ಯೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿವರೆಗೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಸಾಧಾರಣ 70-80 ಕೋಟಿ ಡ್ಯೂಸ್ ಇದ್ರೂ ಮತ್ತೆ ಮತ್ತೆ ಅವರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಎಡಿಷನಲ್ ಹಾಕಕ್ಕೆ ಇಡೀ ಬೆಂಗಳೂರಾದ್ಯಂತ ಈಗಲೂ ಹಾಕ್ತಾ ಇದ್ದಾರೆ. ನೀವು ಇವತ್ತು ಹೋದರೆ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ. ಈ ಥರ ಅಕ್ರಮವಾಗಿ 100 ಕೋಟಿ ಸರ್ಕಾರಕ್ಕೆ ಆದಾಯ ಒಂದು ಕಡೆ, ಇನ್ನೊಂದು ಅನಧಿಕೃತವಾಗಿ ಬರುವಂಥದ್ದು ಅದೊಂದು 5 ಟೈಮ್ಸ್ ಅನ್ಕೊಳ್ಳೋಣ. ಯಾಕಂದರೆ ಏನು ಕಟ್ಟಾಯ್ತಾ? ಇಲ್ಲ ಅದು ಒಂದು 3 to 4 ಅಂದರೆ 400 to 500 crores ಅನ್ಕೋಣ. ಅದಕ್ಕೆ ಬಡ್ಡಿ ಆಮೇಲೆ ತಿಂಗಳಿಗೆ 2% ಬಡ್ಡಿ ಹಾಕ್ತಾರೆ. ದೆನ್ ಪೆನಾಲ್ಟಿ, ಈಕ್ವಲೆಂಟ್ ಪೆನಾಲ್ಟಿ ಇರುತ್ತೆ. ಸಾಧಾರಣ ಎಲ್ಲೂ ಯಾವುದೇ, ಈಗ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾದ್ರೂ ಅಷ್ಟೇ, ನೀವು ಡಿಲೇ ಮಾಡಿದ್ರೆ ಈಕ್ವಲೆಂಟ್ ಪ್ರಾಪರ್ಟಿ ಇದು ಟ್ಯಾಕ್ಸ್ ಏನಿದೆ ಲಯಬಿಲಿಟಿ ಅದ್ರದ್ದು ಈಕ್ವಲೆಂಟ್ ಪೆನಾಲ್ಟಿ ಇರುತ್ತೆ. ನೀವು ಆ ಥರ ತಗೊಂಡ್ರು ಇಟ್ ರನ್ಸ್ ಅಬೌಟ್ 300 to 400 crores ಸಬ್ಜೆಕ್ಟು. ನಾನು ಲಾಸ್ಟ್ ಟೈಮ್ ಬಂದು ಇಲ್ಲಿ ನೋಡಿದಾಗ ಫಸ್ಟ್ ನನಗೆ ಎಲ್ಲ ದಾಖಲೆಗಳು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇಷ್ಟಿಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ. ಇಯರ್ ವೈಸ್ ಹಾಕಿದ್ರು 2016 ಇಷ್ಟು, 17 ಎಷ್ಟು, ಕ್ಯುಮ್ಯುಲೇಟಿವ್ ಇಯರ್ ವೈಸ್ ಮತ್ತೆ ಮಾಡ್ತಾ ಹೋಗಿದ್ದಾರೆ. ಫೈಲ್ ನೋಟಿಂಗ್ಸ್ ಇದೆ 2016ರಿಂದ 2023 ಜುಲೈವರೆಗೆ, ಜುಲೈ ಅಲ್ಲ ಸೆಪ್ಟೆಂಬರ್ವರೆಗೆ ನಾನು ನೋಡಿದ್ದೀನಿ. ಮೊನ್ನೆ ಬಂದಿದ್ವಿ, ನನಗೆ ಈ ಥರ ಇಂದಿಷ್ಟು ಮಾಹಿತಿ ಬಂದಿಲ್ಲ. 2019ರಿಂದ ಯಾವುದೇ ನೀವು ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಆ ಫೈಲ್ಗಳನ್ನೊಮ್ಮೆ ಕೊಡಿ, ಅದು ದಾಖಲೆ ನೋಡಬೇಕು. ನನಗೆ ಯಾವ್ದು ಬೇಕೋ ನಿಮಗೆ ಮತ್ತೆ ಹೇಳ್ತೀನಿ, ಸ್ಕ್ಯಾನ್ ಮಾಡಿ ಕಳಿಸಿ ಅಂತ. ನಮಗೆ ಆಶ್ಚರ್ಯ ಆಗಿದೆ ಏನಂದರೆ 4 ಫೈಲ್ಗಳು ABCD ಪ್ಯಾಕೇಜ್ ಏನಿದೆ ಆ 4 ಫೈಲ್ಗಳಲ್ಲೂ 2019 ಎಂಡ್ ಅಂದರೆ 2020ರಿಂದ ಇವತ್ತಿನವರೆಗೂ, ಇವತ್ತಿನ ಡೇಟ್ವರೆಗಿದ್ದು ಯಾವ್ದು ಫೈಲ್ ನೋಟಿಂಗ್ಗಳಿದೆ. ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೆ ನೋಡಿ. ಈ ನೋಟಿಸ್ಗಳು ಅವ್ರಿಗೆ ಇಶ್ಯೂ ಮಾಡಿದ್ದು, ಎಷ್ಟು ರಿಕವರಿ ಬಾಕಿ ಇದೆ ಅದು ಹಾಕಿರೋದನ್ನು ಅಷ್ಟು ಇಲ್ಲಿಂದ ಎಗರಿಸ್ಬಿಟ್ಟಿದ್ದಾರೆ ಪೇಪರ್ಸು. ನಾವು ಬಂದು ಪ್ರಶ್ನೆ ಮಾಡಿದಾಗ ಅದೆಲ್ಲೋ ಇನ್ನೊಂದು ಸೆಕ್ಷನ್ ಇದೆ, ಅವ್ರ ಹತ್ರ ಇರಬೇಕು, ನಾವು ತರಿಸ್ಕೊಟ್ಟು ಸ್ಕ್ಯಾನ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ನಾವು ಇವಾಗ ಒಳಗಡೆ ಹೋಗ್ಬಿಟ್ಟು ಇದೇ ಪ್ರಶ್ನೆನ ಅಲ್ಲಿ ಕೇಳ್ತೀವಿ. ಈ ಒಂದು ವಿಚಾರ ಅಂದರೆ ರೆಗ್ಯುಲರ್ ಆಗಿ ತಗೊಂಡಿದ್ರಲ್ಲಿ ನಡೆದಿರೋ ಈ ಅಕ್ರಮ ಅಥವಾ ಇನ್ಎಫಿಷಿಯನ್ಸಿ ಕಲೆಕ್ಷನ್ ಮಾಡಬೇಕಾಗಿದ್ದು ಮಾಡೋಕ್ಕಾಗಿಲ್ಲ ಇವರಿಗೆ. ಒಬ್ಬರು ಜನಸಾಮಾನ್ಯ ಎಷ್ಟು 1500 ರೂಪಾಯಿ 2000 ಇದು ಕಟ್ಟಿಲ್ಲ ಅಂದರೆ ಅವನ ಮೇಲೆ ಇಮಿಡಿಯೇಟ್ ಆಗಿ ಪೆನಾಲ್ಟಿ ಹಾಕ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿ ಅವನು ಏನೋ ರಿಕವರಿ ಪ್ರೊಸೀಜರ್ ಮಾಡಿ ಎಲ್ಲ ಮಾಡ್ತಾರೆ. ಇಂಥ ವ್ಯಕ್ತಿಗಳಿಗೆ ಬಲಾಢ್ಯರಿಗೆ ಇವ್ರು ಯಾವ ದಮ್ಮು ತಾಕತ್ತು, ನಮ್ಮ ಪ್ರೀವಿಯಸ್ ಚೀಫ್ ಮಿನಿಸ್ಟರ್ ಹೇಳ್ದಂಗೆ ದಮ್ಮು ತಾಕತ್ತು ಯಾವ್ದು ಇಲ್ಲ. ಈಗ ಒಳಗಡೆ ಹೋಗಿ ಇದೇ ಪ್ರಶ್ನೆ ಮಾಡೋಣ. ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ ಅವ್ರು ತುಂಬಾ ಎಲಾಬ್ರೇಟ್ ಮಾಡಿ ಹೇಳಿದ್ರು. ನಾನು ಹೇಳ್ತೀನಿ ಏನು ಅಂತ. ಇಡೀ ಬೆಂಗಳೂರಿನಲ್ಲಿ ನಮ್ಗೆಲ್ಲರಿಗೂ ಬಸ್ ಸ್ಟಾಪ್ ಬೇಕಾಗಿದೆ. ಬಸ್ ಸ್ಟಾಪ್ಗಳು ಯಾರಿಗೆ ಬೇಕು ಅಂತ ಹೇಳಿದ್ರೆ BMTC ಅವರಿಗೆ, KSRTC ಅವರಿಗೆ ಬಸ್ ಸ್ಟಾಪ್ ಬೇಕಾಗ್ತದೆ. ಆದರೆ ಆ ಬಸ್ ಸ್ಟಾಪ್ಗಳ ನಿರ್ಮಾಣ BMTC ಅಥವಾ KSRTC ಅವರು ಮಾಡೋದಿಲ್ಲ. BMTC ಅವರು BBMP ಅವರಿಗೆ ಗುತ್ತಿಗೆಯನ್ನ ಕೊಡ್ತಾರೆ. ಅಂದ್ರೆ ನಮ್ಗೆ ಇಷ್ಟು ಬಸ್ ಸ್ಟಾಪ್ಗಳ ರಿಕ್ವೈರ್ಮೆಂಟ್ ಇದೆ, ಸುಮಾರು 2000-2500 ಬಸ್ ಸ್ಟಾಪ್ಗಳ ರಿಕ್ವೈರ್ಮೆಂಟ್ ಇದೆ, ಅದು ಇಂತಿಂತ ಲೊಕೇಶನ್ ಅಲ್ಲಿ ನೀವು ನಮಗೆ ಕಟ್ಟಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದಾಗ BBMP ಮತ್ತೆ ಪುನಃ ಅದನ್ನ ಒಂದಷ್ಟು ಜನ ಕಾಂಟ್ರಾಕ್ಟರ್ಸ್ಗೆ ಇದನ್ನ ಕಟ್ಕೊಡ್ಲಿಲ್ಲಂತೆ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಕ್ಕೆ ಅವ್ರಿಗೆ ಅವರು ಫ್ರೀಯಾಗಿ ಆಕ್ಚುಲಿ ಕಟ್ಕೊಡೋವಂಥದ್ದು ಈ ಒಂದು ಬಸ್ ಸ್ಟಾಪ್ಸ್ನ ಏನಕ್ಕೆ ಅಂತ ಹೇಳಿದ್ರೆ, ಮುಂದಿನ ದಿವಸಗಳಲ್ಲಿ ಅಲ್ಲಿ ಬಸ್ ಸ್ಟಾಪ್ ಮಾಡಿ ಆದ್ಮೇಲೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ನೀವು ಕಲೆಕ್ಷನ್ ಅನ್ನ ಮಾಡ್ಕೋಬಹುದು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ BBMP ಅವರು ಅವ್ರಿಗೆ ಗುತ್ತಿಗೆಯನ್ನ ಕೊಟ್ಟಿರ್ತಾರೆ. ಅದಕ್ಕೆ ಒಂದೊಂದು ಬಸ್ ಸ್ಟಾಪ್ ಇಂದ ಸುಮಾರು 45,000 ತಿಂಗಳಿಗೆ ಅಲ್ವಾ ಸರ್, ತಿಂಗಳಿಗೆ ಬಾಡಿಗೆ, ವರ್ಷಕ್ಕೆ ಬಾಡಿಗೆಯನ್ನ ಒಂದು ಬಸ್ ಸ್ಟಾಪ್ ನಿಂದ ಒಂದು ವರ್ಷಕ್ಕೆ 45,000 ಬಾಡಿಗೆಯನ್ನು ಸಹ ಆ ಒಂದು ಏಜೆನ್ಸಿ ಅವರು ಕಟ್ಟಬೇಕಾಗಿರುತ್ತೆ. ಆದ್ರೆ ಇಲ್ಲಿ ನೋಡ್ಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ 2500 ಬಸ್ ಸ್ಟಾಪ್ ರಿಕ್ವೈರ್ಮೆಂಟ್ ಏನು BMTC ಅವರು BBMPಗೆ ಸಲ್ಲಿಸಿರ್ತಾರೆ, ಅದಕ್ಕಿಂತ ಹೆಚ್ಚುವರಿ ಬಸ್ ಸ್ಟಾಪ್ ಗಳನ್ನ ಈ ಗುತ್ತಿಗೆದಾರರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಒಂದು ಕರೆಕ್ಷನ್, ಆ 2218 ಏನ್ ಹೇಳಿದ್ವಿ ಅದರಲ್ಲಿ 50% ಇನ್ನು ಕಂಪ್ಲೀಟ್ ಮಾಡಿಲ್ಲ. ಅಂದ್ರೆ 1250, 1300 ಮಾತ್ರ ಆಕ್ಚುಯಲ್. ಅದೇನಾದ್ರೂ ಇರಲಿ ಅದಲ್ಲ ವಿಚಾರ. ಅದಲ್ಲ, ಒಂದು ಬಸ್ ಸ್ಟಾಪ್ ಕಟ್ಟುವಂತ ಸ್ಥಳದಲ್ಲಿ ಏನು ಅವಕಾಶ BBMP ಕೊಟ್ಟಿರ್ತದೆ ಅಲ್ಲಿ 3 ಬಸ್ ಸ್ಟಾಪ್ ಗಳನ್ನ ಕಟ್ಟೋದು. 3 ಬಸ್ ಸ್ಟಾಪ್ಗಳಲ್ಲಿ ಇವ್ರಿಗೆ ಬೇಕಾಗಿರೋಂಥ ಅಡ್ವರ್ಟೈಸ್ಮೆಂಟ್ ಅವ್ರು ಯಾರು ಬರ್ತಾರೆ, ಯಾರ್ಯಾರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇವರು ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕಿ ಅವ್ರ ಯಾರಿಗೆ ಅಡ್ವರ್ಟೈಸ್ಮೆಂಟ್ ನಮಗೆ ಆರ್ಡರ್ ಕೊಟ್ಟಿರ್ತಾರೆ ಅವ್ರನ್ನ ದುಡ್ಡನ್ನ ವಸೂಲಿ ಮಾಡ್ತಾರೆ. ಆದ್ರೆ ಈ ಬಸ್ ಸ್ಟಾಪ್ಗಳಿಂದ ಬಂದಂತ ದುಡ್ಡನ್ನ BBMPಗೆ ಕಟ್ಟೋದಿಲ್ಲ. ಸೊ ಈ ವಿಚಾರದ ಬಗ್ಗೆ ನಾವು ಸ್ವಲ್ಪ ತನಿಖೆನ ನಡೆಸ್ತಾ RTI ಮುಖಾಂತರ ಮರಾಠಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದಾಗ ಇಲ್ಲಿ ನಮಗೆ ಗಮನಕ್ಕೆ ಬಂದಂತ ವಿಚಾರ ಏನು ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಅವರು BBMPಗೆ ಬರಬೇಕಾಗಿದ್ದಂತ ದುಡ್ಡನ್ನ ಕಟ್ಟೇ ಇಲ್ಲ. ಸೊ ಸುಮಾರು ಒಬ್ಬೊಬ್ರು 20-25 ಕೋಟಿ ಉಳಿಸ್ಕೊಂಡಿದ್ರು. ನಮ್ಮ RTI ಬಂದು ಕೂಡಲೇ ಅಲ್ಲೇನಾಗ್ತದೆ, ಇಮಿಡಿಯೇಟ್ ಆಗಿ BBMP ಅವರು ಎಲ್ಲ ಏಜೆನ್ಸಿ ಅವರಿಗೂ ನೋಟಿಸ್ ಮಾಡ್ತಾರೆ, ನಮಗೆ ಇಷ್ಟು 25 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳಿ 4-5 ಏಜೆನ್ಸಿಗೆ ಒಬ್ಬೊಬ್ರಿಗೆ 25 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ.
ಅಷ್ಟು ಡಾಕ್ಯುಮೆಂಟ್ಸ್ನ ನಮಗೆ ಸ್ಕ್ಯಾನ್ ಕಾಪಿ ಮುಖಾಂತರ ನೀವು ಸರ್ಟಿಫೈ ಮಾಡಿಕೊಡಿ ಅಂತೇಳಿ ಮತ್ತೆ ನಾವು ಕೇಳಿದಾಗ ಆ ಡಾಕ್ಯುಮೆಂಟ್ಸ್ನ ಕೊಡಿದ್ರೆ ಮಿಕ್ಕಿದ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಈಗ ನಾವು ಆ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ, ದಯವಿಟ್ಟು ಅದನ್ನ ಮತ್ತೆ ನಮಗೆ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರೆ BBMP ಫೈಲ್ಸ್ನಲ್ಲೇ ಆ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಹೇಳೋಗಿದ್ದೀವಿ, ನೀವು ಒಂದು ವಾರಕ್ಕೆ ಮುಂಚೆ ಬಂದ್ಬಿಟ್ಟು ನೀವು ಈ ಕೂಡಲೇ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ನ ಹುಡ್ಕೊಂತ ಕೆಲಸ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಕೂಡಲೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ವಿ. ಆದರೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳಿ ಇವತ್ತು ನಾವು ಚೆಕ್ ಮಾಡಬೇಕಾಗಿದೆ. ಸರ್ ಯಾರಿದ್ದಾರಪ್ಪ ಇನ್ಚಾರ್ಜ್ ಯಾರಿದ್ದಾರೆ? ಟೀಚರ್ ಯಾರು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಅಧಿಕಾರ ಇವರು ಅಡ್ಡ ಇದ್ದಾರೆ, ಅವ್ರು ಯಾರಾದ್ರು ಸರ್ ಒಂದು ನಿಮಿಷ ಮಾತಾಡಿ. ಇಲ್ಲಿ ಈಗ ಇದು ಲೈವ್ ಹೋಗ್ತಾ ಇದೆ, ಯಾಕಂದ್ರೆ ಆ ಸ್ಥಿತಿಗೆ ಬಂದಿದೆ ಇವಾಗ. ಈ ಬಸ್ ಶೆಲ್ಟರ್ಗಳ ಬಗ್ಗೆ ನಾನು ಆರ್ಟಿನಲ್ಲಿ ಮಾಹಿತಿ ಹಾಕಿದ್ದೀನಿ. ಅದರಲ್ಲಿ ಫೈಲ್ ನೋಟಿಂಗ್ ಒಂದಿಷ್ಟು ಇತ್ತು. ಫಸ್ಟ್ ನಾನು ನೋಡಿದಾಗ ಸ್ಕ್ಯಾನ್ ಮಾಡಿ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿ ಕೊಟ್ಟಿರೋದು 2019ರಿಂದ ಎಗರಿಸಿದ್ದಾರೆ. ಅದನ್ನ ಮಿಸ್ಸಿಂಗ್ ಆಗಿದೆ ಸರ್ ಫೈಲ್. ಆವಾಗ ನನಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ ತಕ್ಷಣ ನಾನು ಇವ್ರಿಗೆ ಕಾಲ್ ಮಾಡಿ ಇವ್ರಿಗೂ ವಾಸುನ ಅವ್ರಿಗೂ ಕಳಿಸಿದ್ದೀನಿ, ಬಾಲಾಜಿ ಅವ್ರಿಗೂ ಕಳಿಸಿದ್ದೀನಿ. ಈ ಥರ ನನಗೆ ಕೊಟ್ಟಿದ್ರಲ್ಲಿ ಅಪೂರ್ಣ ಮಾಹಿತಿ ಇದೆ. ಕೃಷಿಯಲ್ಲಿ ಏನು ಇನ್ಫಾರ್ಮೇಶನ್ ಬೇಕಿತ್ತ ಅದನ್ನೇ ಬಿಟ್ಟು ಹಾಕಿದ್ದೀರಾ. ಏನಂದ್ರೆ ಎಷ್ಟು ಡ್ಯೂಸ್ ಇದೆ ಒಂದೊಂದು ಕಂಪನಿಯಿಂದ ಇಷ್ಟವರೆಗೆ ಕಟ್ಟಿಲ್ಲ. ಆ ಫೈಲ್ ಪ್ರಕಾರ ಬಿಗಿನಿಂಗ್ ಇಂದ 2016ರಲ್ಲಿ 17ರಲ್ಲೆಲ್ಲ ಕೆಲವು ಸ್ಟೇಜ್ ವೈಸ್ ಕಂಪ್ಲೀಟ್ ಆಗಿದೆ. 45,000 ನೀವು ಫಿಕ್ಸ್ ಮಾಡಿದ್ದಾರೆ ರೇಟ್ ಒಂದೊಂದಕ್ಕೆ. ಎಲ್ಲ ಎಲ್ಲೇ ಇದೆ, ಯಾಕಂದ್ರೆ ನಮ್ಗೆ ಕಂಫರ್ಟಬಲ್ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ಈಗ 45,000 ಬೇಕಿತ್ತು. ನೀವು ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ಹಾಕ್ಬಿಟ್ಟು ಇಯರ್ ವೈಸ್ ನಿಮ್ಮ ಫೈಲ್ ನೋಟಿಂಗಲ್ಲಿ ಹಾಕ್ತಾ ಹೋಗಿದ್ದೀರಾ. 2016-17 ಡ್ಯೂಸ್ ಎಷ್ಟು, 17-18 ಎಷ್ಟು. ಸೊ ನಾನು ಲಾಸ್ಟ್ ನೋಡಿದಾಗ ಸೆಪ್ಟೆಂಬರ್ 2023ರವರೆಗೆ ದಾಖಲೆಗಳು ಇತ್ತದ್ರಲ್ಲಿ. ನನಗೆ ಕೊಡಬೇಕಾದ್ರೆ 2019 ಡಿಸೆಂಬರ್ಗೆ ಎಂಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ಎಗರಿಸಿದ್ದಾರೆ. ಉದ್ದೇಶ ಗೊತ್ತಾಗಿದೆ ನನಗೇನು ಅಂತ. ಆಯ್ತು, ಮತ್ತೆ ಬಂದ್ವಿ. ಮತ್ತೆ ಬಂದು ನಾವು ಕೇಳಿದ್ವಿ. ಕೇಳಿದಾಗ ಲಾಸ್ಟ್ ಟೈಮ್ ಇಲ್ಲಿ ಇಬ್ಬರದ್ದು 3 ಜನ ಇದೆ. ಫೈಲ್ ನೋಡಿದ್ವಿ. ಫೈಲ್ ನೋಡಿದ್ರೆ ಅವ್ರ ಸಮ್ಮುಖದಲ್ಲೇ ಯಾವುದೂ ಪೇಪರ್ಸ್ ಇಲ್ಲ. 1 ವಾರ ಟೈಮ್ ಕೊಟ್ಟಿದ್ವಿ. ಈ ಥರ ಪೇಪರ್ಸ್ ಮಿಸ್ ಆದರೆ ನೀವು ಆ್ಯಕ್ಚುಲಿ ನೀವೇ ವಾಲಂಟರಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನೀವು ಇದನ್ನು ಇಮಿಡಿಯೇಟ್ ಆಗಿ